ಮಾಡಿದ್ದಿಲ್ಲ. ಅಲ್ಲಾಹನ ಕಡೆ ದುವಾ ಮಾಡಿದರೆ ಜಾಸ್ತಿ ಸ್ವಂತ ಬಗ್ಗೆ ದುವಾ ಮಾಡಿಲ್ಲ, ಬರೀ ಉಮ್ಮತಿನ ಜನರಿಗಾಗಿ ದುವಾ ಮಾಡಿದ್ದಾರೆ. ಪ್ರವಾದಿಯ ಮಗಳು ಯಾರು ನಬಿ ಎಷ್ಟು ಜನರ ಉಮ್ಮತಿಗಾಗಿ ಬಂದಿದ್ದಾರೆ, ಅವ್ರದ್ದು ಪ್ರೀತಿಯ ಮಗಳು ಅವ್ರ ಉಮ್ಮತಿನ ಜನರಿಗಾಗಿನೇ ದುವಾ ಮಾಡಕ್ ಹೊಂದಿದ್ದಾಳೆ. ನೋಡಿ, ದುವಾ ಹೀಗೆ ಮಾಡಿಲ್ಲ ಅಂದ್ರೆ ಹಜರತೆ ಉಸ್ಮಾನೆ ಗನಿ ರದಿಯಲ್ಲಾಹು ತಾಲಾ ಅನ್ಹು ಒಂದು ದಿನ ದಾವತ್ ಕೊಟ್ಟಿದ್ರು. ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ದಾವತ್ ಕೊಟ್ಟಿದ್ರು. ಯಾ ರಸೂಲಲ್ಲಾಹ್, ನಮ್ಮ ಮನೆ ಒಳಗೆ ನೀವು ದಾವತ್ಗೆ ಬಾರಿ ಯಾ ರಸೂಲಲ್ಲಾಹ್. ಭಾಳ ದಿನ ಆಯ್ತು ಯಾ ರಸೂಲಲ್ಲಾಹ್, ನಮ್ಮ ಮನೆ ಒಳಗೆ ನೀವು ಬಂದಿಲ್ಲ ಯಾ ರಸೂಲಲ್ಲಾಹ್, ಸ್ವಲ್ಪ ದಾವತ್ ಇದೆ ಬಾರಿ ಯಾ ರಸೂಲಲ್ಲಾಹ್. ಸಹಾಬಾಕರಂಗೆ ಕರ್ಕೊಂಡು ನಮ್ಮ ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಸ್ಜಿದ್ ನಬಿನಿಂದ ಹಜರತೆ ಉಸ್ಮಾನೆ ಗನಿ ಮನೆಯವರಿಗೆ ದಾವತ್ಗೆ ಬರಾಕ್ ಹೊಂದಿದ್ರು. ಮುಂದೆ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇದ್ದಾರೆ, ಹಿಂದಗಡೆ ಹಜರತೆ ಉಸ್ಮಾನೆ ಗನಿ ಇದ್ದಾರೆ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಲ್ಲೆಲ್ಲಿ ಹೆಜ್ಜೆ ಇಡ್ತಿದ್ರು ಆ ಹೆಜ್ಜೆ ಮೇಲೆ ಹಜರತೆ ಉಸ್ಮಾನೆ ಗನಿಯವರು ಹೆಜ್ಜೆ ಇಡಕ್ ಹೊಂದಿದ್ರು. ನಮ್ಮ ಹುಜೂರು ಹೇಗೆ ಕಾಲಿಟ್ಟು ಮತ್ತು ಬೇರೆ ಕಾಲು ಇಡಕ್ ಹೊಂದಿದ್ರು, ಅದೇ ಕಾಲಿನ ಮೇಲೆ ಅವ್ರು ಇಡಕ್ ಹೊಂದಿದ್ರು. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಿಂದೆ ತಿರುಗಿ ನೋಡಿದ್ರು. ಐ ಉಸ್ಮಾನ್, ಏನ್ ಮಾಡಕ್ ಹೊಂತಿದ್ದೀರಿ ಯಾ ರಸೂಲಲ್ಲಾಹ್, ನಿಮ್ಮ ಹೆಜ್ಜೆವನ್ನು ಎಣಿಸಾಕ್ ಹೊಂತಿದ್ದೀನಿ ಯಾ ರಸೂಲಲ್ಲಾಹ್. ಇಲ್ಲಿಂದ ನನ್ನ ಮನೆ ತನಕ ನೀವು ಎಷ್ಟೇ ಹೆಜ್ಜೆ ಇಟ್ಕೊಂಡು ಬಂದಿದ್ದೀರಿ ಯಾ ರಸೂಲಲ್ಲಾಹ್, ಆ ಹೆಜ್ಜೆ ನಾನು ಎಣ್ಸಾಕ್ ಹೊಂತಿದ್ದೀನಿ ಯಾ ರಸೂಲಲ್ಲಾಹ್. ಎದಕ್ಕೆ ಎಣ್ಸಾಕ್ ಹೊಂತಿದ್ದೆ ಐ ಉಸ್ಮಾನ್, ಏಕೆಂದ್ರೆ ಯಾ ರಸೂಲಲ್ಲಾಹ್ ನಿಮ್ಮ ಹೆಜ್ಜೆ ಬರಾಬರಿ ನಾನು ಗುಲಾಮಗಳಿಗೆ ಆಜಾದ್ ಮಾಡ್ತೀನಿ ಯಾ ರಸೂಲಲ್ಲಾಹ್. ಎಷ್ಟೋ ಗುಲಾಮಗಳಿದ್ದಾರೆ, ನಾನು ಎಲ್ಲ ಗುಲಾಮಗಳಿಗೆ ನಾನು ಆಜಾದ್ ಮಾಡ್ತೀನಿ ಯಾ ರಸೂಲಲ್ಲಾಹ್. ನಿಮ್ಮ ಹೆಜ್ಜೆ ಬರಾಬರಿ ಎಷ್ಟು ಹೆಜ್ಜೆ ಆಗಿದೆ, ಎಲ್ಲ ಹೆಜ್ಜೆ ಬರಾಬರಿ ನಾನು ಗುಲಾಮಗಳಿಗೆ ಆಜಾದ್ ಮಾಡ್ತೀನಿ ಯಾ ರಸೂಲಲ್ಲಾಹ್. ಹಜರತ್ ಉಸ್ಮಾನೆ ಗನಿಯವರು ಎಲ್ಲ ಸಹಾಬಕರು ಬಂದು ಅವ್ರ ಮನೆಯೊಳಗೆ ದಾವತ್ ಮಾಡಿ ಹೊಳ್ಳಿ ಹೋದರು. ಹಜರತ್ ಅಲಿ ರದಿಯಲ್ಲಾಹು ತಾಲಾ ಅನ್ಹು ಮನೆ ಒಳಗೆ ಬಂದರು. ಹಜರತ್ ಫಾತಿಮತು ಝಹರಾ ರದಿಯಲ್ಲಾಹು ತಾಲಾ ಕೆಲಸ ಮಾಡಕ್ ಕುಂತಿದ್ರು. ಹಜರತ್ ಅಲಿ ರದಿಯಲ್ಲಾಹು ತಾಲಾ ಮುಖವನ್ನು ಮೆತ್ತಾಗಿತ್ತು, ಏನೇ ಸೈಲೆಂಟ್ ಬೇಜಾರಲ್ಲಿ ಕುಂತಿದ್ರು. ಹಜರತ್ ಫಾತಿಮತು ಝಹರಾ ಮುಖ ನೋಡಿ ಕೇಳಿದ್ರು, ಅಯ್ಯೋ ಅಲಿ, ಯಾಕೆ ಇವತ್ತು ಬೇಜಾರಾಗಿದ್ದೀರಾ, ಮುಖ ಯಾಕೆ ಇಷ್ಟು ಸಣ್ಣವಾದ ಮಾಡಿದ್ದೀರಾ? ಹಜರತ್ ಅಲಿ ಹೇಳಿದ್ರು, ಐ ಫಾತಿಮಾ, ಇವತ್ತು ಉಸ್ಮಾನೆ ಗನಿ ಅವರು ದಾವತ್ ಹೇಳಿದ್ರು, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ದಾವತನ್ನು ಹೇಳಿದ್ರು. ಹೇಳಿದ ನಂತರ ಒಂದೊಂದು ಹೆಜ್ಜೆ ಬರಾಬರಿ ಮನೆಯಿಂದ ಎಷ್ಟು ನಡ್ಕೊಂಡು ಬಂದಿದ್ದಾರೆ, ಒಂದೊಂದು ಹೆಜ್ಜೆ ಬರಾಬರಿ ಗುಲಾಮಿಗೆ ಆಜಾದ್ ಮಾಡಿದ್ದಾರೆ ಉಸ್ಮಾನೆ ಗನಿಯವರು. ಇವತ್ತು ನಮ್ಮ ಕಡೆ ಅಂತ ಶಕ್ತಿ ಇದ್ದೀರಿ, ನಾವೇ ಗುಲಾಮಗಳಿಗೆ ಆಜಾದ್ ಮಾಡ್ತಿದ್ವಿ ಅಂತ ಹಜರತ್ ಅಲಿ ಯೋಚನೆ ಮಾಡಿ ಅಳಾಕ್ ಕುಂತಿದ್ರು. ಈ ಮೆತ್ತಾಗಿ ಯೋಚನೆ ಮಾಡಕ್ ಕುಂತಿದ್ರು. ಹಜರತ್ ಫಾತಿಮತು ಝಹರಾ ಹೇಳಿದ್ರು, ಏನ್ ದಾವತ್ ಹೇಳೋದು ಇಚ್ಛೆ ಆಗಿದೆ? ಹಾ ಫಾತಿಮಾ, ದಾವತನ್ನು ಹೇಳಬೇಕು, ಹೋಗ್ರಿ ಕರ್ಕೊಂಬಾ ಹೋಗ್ರಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಹೋಗ್ರಿ ನಮ್ಮ ತಂದೆ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಹೋಗಿ ಕರ್ಕೊಂಬಾ ಹೋಗ್ರಿ. ಐ ಫಾತಿಮಾ, ಇಷ್ಟು ಜನರಿದ್ದಾರೆ, ಅವ್ರ ಜೊತೆ ಇಷ್ಟು ಸಹಾಬಾಕರಾಮ್ ಬರುತ್ತಾರೆ, ಊಟದ ವ್ಯವಸ್ಥೆ ಹೇಗೆ ಮಾಡ್ತೀಯಾ? ಐ ಫಾತಿಮಾ, ಹೇಗೆ ನೀವು ಮಾಡ್ತೀರಾ? ಹಜರತ್ ಫಾತಿಮಾರು ಹೇಳಿದ್ರು, ಐ ಅಲಿ, ನೀವು ಕರ್ಕೊಂಬಾ ಹೋಗ್ರಿ, ಕರ್ಕೊಂಡು ಬರೋದು ನಿಮ್ಮ ಕೆಲಸ, ಎಲ್ಲ ವ್ಯವಸ್ಥೆ ಮಾಡೋದು ಅಲ್ಲಾಹ್ ರಬ್ಬುಲ್ ಇಜ್ಜತಿನ ಕೆಲಸ. ಯಾ ರಸೂಲಲ್ಲಾಹ್, ಐ ಅಲಿ, ನೀವು ಕರ್ಕೊಂಬಾ ಹೋಗ್ರಿ ನೀವು. ಹಜರತ್ ಅಲಿ ಹೋಗಿ ಹುಜೂರ್ ಸಲ್ಲಲ್ಲಾಹು ದಾವತ್ ಕೊಟ್ಟರು. ಕೊಟ್ಟಿದ ನಂತರ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬಾಕರಾಮರು ಮನೆ ಒಳಗೆ ಬಂದರು. ಬಂದಿದ್ದ ನಂತರ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದು ಕುಂತಿದ್ದಾರೆ. ಅವರು ಬರೋದು ಮುಂಚೆನೆ ಹಜರತ್ ಫಾತಿಮತು ಝಹರಾ ಅವರು ಏನು ಮಾಡಿದ್ರು, ಮೊದಲಿಗೆ ಸಜ್ದಾನಲ್ಲಿ ಹೋಗಿ ದುವಾ ಮಾಡಕ್ ಕುಂತಿದ್ದಾರೆ. ಯಾ ಅಲ್ಲಾಹ್, ಎಲ್ಲರೂ ದಾವತ್ಗೆ ಬಂದಿದ್ದಾರೆ, ಯಾ ಅಲ್ಲಾಹ್, ಎಲ್ಲ ಏನಾದರೂ ಸಹಾಯ ಮಾಡಿ ಅಲ್ಲ, ಎಲ್ಲ ಗೈಬ್ನಿಂದ ಏನಾದರೂ ದಾನ ಮಾಡಿ ಅಲ್ಲ, ಎಲ್ಲ ಸಲ ಬರ್ಕತ್ವನ್ನು ಕೊಡೋ ಅಲ್ಲ. ಫಾತಿಮಾರು ಸಜ್ದಾನಲ್ಲಿ ಹೋಗಿ ದುವಾ ಮಾಡಕ್ ಕುಂತಿದ್ದಾರೆ, ದಾವತ್ನಲ್ಲಿ ಹೇಳಿ ಕಳಿಸಿದರೆ ಬಂದಿದ್ದಾರೆ ಎಲ್ಲರೂ, ಎಲ್ಲ ಬಂದು ಕುಂತಿದ್ದಾರೆ ಯಾ ಅಲ್ಲಾಹ್, ಎಲ್ಲರೂ ಏನಾದರೂ ಬರ್ಕತ್ ಕೊಡಿ ಅಲ್ಲ. ಮತ್ತು ಸಜ್ದಾನಲ್ಲಿ ಎದ್ದು ನಿಂತು ಏನು ಮಾಡಿದ್ರು, ಒಲಿ ಕಡೆ ಹೋದ್ರು. ಹೋಗಿ ಡಬ್ರಿವನ್ನು ಇಟ್ಟು ಚಮಚೆಯನ್ನು ಅಳಗಾಡಿಸ್ಕೊಂತಿದ್ರು. ಖಾಲಿ ಡಬ್ರಿ ಇದೆ, ಅಳ್ಕೋಂತ ಚಮಚೆ ಈ ರೀತಿ ಮಾಡಕ್ ಕುಂತಿದ್ದಾರೆ. ದುವಾನು ಮಾಡಕ್ ಕುಂತಿದ್ದಾರೆ, ಯಾ ಅಲ್ಲಾಹ್ ಬರ್ಕತ್ ಕೊಡಿ ಅಲ್ಲ, ಬಂದಿದ್ದಾರೆ ಯಾ ಅಲ್ಲಾಹ್, ಎಲ್ಲ ತಿನ್ಸಕ್ಕೆ ಏನಿಲ್ಲ ಮನೆ ಒಳಗೆ ಅಲ್ಲ, ಇವತ್ತು ನನ್ನ ಮರ್ಯಾದೆ ಇಟ್ಕೋ ಯಾ ಅಲ್ಲಾಹ್, ಇವತ್ತು ನಿನ್ನ ಭಕ್ತಿ ಫಾತಿಮಾದು ಯಾ ಅಲ್ಲಾಹ್ ಬಗ್ಗೆ ಯೋಚನೆ ಮಾಡು ಯಾ ಅಲ್ಲಾಹ್, ಸಲ ಫಾತಿಮನ ಮುಖ ನೋಡಿ ಏನಾದ್ರೆ ಬರ್ಕತ್ ಕಳಿಸಿ ಯಾ ಅಲ್ಲಾಹ್. ದುವಾ ಮಾಡಕಂದ್ರೆ ಅಳ್ಕೊಂತ, ಅಡ್ಗಿನ ನೋಡಿದ್ರೆ ನೀರಿದೆ ಬರೀ ಡಬ್ರಿ ಒಳಗೆ, ಊಟಕ್ಕೆ ಏನಿಲ್ಲ. ಇವ್ರು ಹೇಗೆ ದುವಾ ಮಾಡ್ಕೊಂತ ಕಣ್ಣನ್ನು ಒಡ್ಸಾಕ್ ಕುಂತಿದ್ರು. ಅಷ್ಟೇ ಸಮಯ ಏನು ನೋಡ್ತಾರೆ, ಆ ಡಬ್ರಿ ಒಳಗೆ ಸ್ವರ್ಗದ ಊಟವನ್ನು ತಯಾರಾಗಿ ಕಣ್ಣಿನಲ್ಲಿ ಬಂದಿದೆ. ಮುಂದೆ ಡಬ್ರಿ ಒಳಗೆ ಸ್ವರ್ಗದ ಊಟವನ್ನು ತಯಾರಾಗಿ ಬಂದಿದೆ. ಹಜರತ್ ಫಾತಿಮತು ಝಹರಾ ಅವರು ಹೇಗೆ ನೋಡಬೇಕು ತಕ್ಷಣ, ಯಾ ಅಲ್ಲಾಹ್, ನನ್ನ ದುವಾ ನೀನು ಕಬೂಲ್ ಮಾಡಿದೀಯಾ ಅಲ್ಲಾಹ್, ಖುಷಿ ಪಡ್ಕೊಂಡು ಎಲ್ಲ ಊಟವನ್ನು ಹೊರಗಡೆ ಕೊಟ್ಟು ಕಳಿಸಿದ್ರು. ಎಲ್ಲ ಸಹಾಬಕರು ಹೊಟ್ಟೆ ತುಂಬ ತಿಂದಿದ್ದಾರೆ, ಆದರೆ ಡಬ್ರಿ ಒಳಗೆ ಇರುವ ಊಟ ಖಾಲಿನಾಗಿಲ್ಲ, ಅದು ಹೇಗಿದೆ ಹಾಗೆ ಇದೆ. ಎಲ್ಲ ಸಹಾಬಕರು ತಿಂದಿದ್ದಾರೆ, ಆ ಡಬ್ರಿ ಒಳಗೆ ಹೇಗಿದೆ, ಎಲ್ಲ ಹಾಗೆ ಊಟ ಇದೆ, ಏಕೆಂದ್ರೆ ಸ್ವರ್ಗದಿಂದ ಬಂದಿದೆ. ಸ್ವರ್ಗನಲ್ಲಿ ಎಷ್ಟೋ ಜನರು ತಿನ್ನಲಿ, ಯಾವತ್ತೂ ಖಾಲಿ ಆಗೋದಿಲ್ಲ. ಅದೇ ಪ್ರೀತಿಯ ಸೋದರೇ, ನಾವು ಸ್ವರ್ಗಕ್ಕಾಗಿ ನಾವು ಎಷ್ಟು ನಾವು ಕೆಲಸವನ್ನು ಮಾಡಿಲಿ, ಆದರೆ ನಮ್ಮ ಮನಸ್ಸು ನಾವು ಎಷ್ಟು ಮಾದರಿ ಇನ್ನೂ ಮಾಡ್ಬೇಕನ್ನೋದು ಮನಸ್ಸಾಗ್ತಾ ಇರ್ತೈತಿ. ಬರೀ ಸ್ವರ್ಗಕ್ಕೆ ನಂಬಿದ್ರು ನೋಡ್ರಿ ನಾವು ಸಾಕನು, ಹೌದಪ್ಪ ಅಲ್ಹಮ್ದುಲಿಲ್ಲಾಹ್ ಹೋಗಬೇಕು, ಸ್ವರ್ಗನ ತರಹದ್ದು ಅಲ್ಲಾಹನ ನೇಮತ್ ಊಟವನ್ನು ನಾವು ತಿನ್ನಬೇಕು. ಇಚ್ಛೆಗೂ ನಾವು ಯಾವುದೇ ಇಬಾದತ್ ಮಾಡಿಲಿ, ಅದು ಮಜಾನ ಬೇರೆ ಇಬಾದತ್ನಲ್ಲಿ. ಹಜರತ್ ಫಾತಿಮತು ಝಹರಾ ಅವರು ಆ ಊಟವನ್ನು ಕೊಟ್ಟು ಕಳಿಸಿದ್ರು. ಎಲ್ಲ ಸಹಾಬಕರನ್ನು ತಿಂದ್ರು. ತಿಂದಿದ ನಂತರ ಎಲ್ಲ ಸಹಾಬಕರು ಹೇಳಿದ್ರು, ಯಾ ರಸೂಲಲ್ಲಾಹ್, ಇವತ್ತು ಊಟ ಬಹಳಷ್ಟು ರುಚಿ ಇದೆ, ಎಷ್ಟು ಮಜಾ ಇದೆ ಊಟ ಇವತ್ತಿನ.
ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇವತ್ತು ಗೊತ್ತಿದೆ ಊಟ ಎಲ್ಲಿಂದ ಬಂದಿದೆ, ಯಾರು ಮಾಡಿದ್ದಾರೆ? ಯಾ ರಸೂಲಲ್ಲಾಹ್, ನಿಮ್ಮ ಪ್ರೀತಿಯ ಮಗಳು ಫಾತಿಮತು ಝಹರಾ ಅವರು ಮಾಡಿರಬಹುದು, ಯಾಕೆಂದ್ರೆ ಅವರು ಮನೆಯೊಳಗೆ ಬಂದು ನಾವು ಊಟ ಮಾಡಕ್ ಕುಂತಿದ್ದೀವಿ. ಇಲ್ಲ, ಮನೆಯೊಳಗೆ ಬಂದಿದ್ದೀರಾ, ಆದರೆ ಊಟ ಫಾತಿಮತು ಝಹರಾ ಮಾಡಿಲ್ಲ, ಅವ್ರದ್ದು ದುವಾನಿಂದ ಸ್ವರ್ಗನಿಂದ ಊಟ ಇವತ್ತು ಬಂದಿದೆ. ಕೈನಿಂದ ಮಾಡಿದ ಊಟ ಬಂದಿಲ್ಲ, ಅವರು ಬರೀ ನ್ಯಾಲಿನಿಂದ ಕೇಳಿದ ಊಟ ಸ್ವರ್ಗನಿಂದ ಇಲ್ಲಿ ತಳಗಡೆ ಬಂದಿದೆ. ಇದು ಇವತ್ತಿದು ಇಂಥದ್ದು ಊಟ ನೀವು ತಿನ್ನಕ್ ಕುಂತಿದ್ದೀರಾ? ಇಷ್ಟು ಹೇಳಿದ ನಂತರ ಎಲ್ಲ ಸಹಾಬಕರು ಖುಷಿ ಪಡ್ಕೋದು, ಇನ್ನೂ ಖುಷಿನ ತಿನ್ನಕ್ ಕುಂತಿದ್ರು ನಕ್ಕೊಂತ. ಹಾಯ್ ಅಲ್ಲ, ಇವತ್ತು ಫಾತಿಮತು ಝಹರಾ ಮನೆ ಒಳಗೆ ಸ್ವರ್ಗದ ಊಟ ಸಿಕ್ಕಿದೆ ಅಂದರೆ ನಾವು ಪುಣ್ಯವಂತರು. ಸ್ವರ್ಗದ ಊಟ ನಮಗೆ ಸಿಕ್ಕಿದೆ. ಮತ್ತು ಈ ಎರಡನೇ ಆಪರೇಷನ್ ಏನು ಬಂತು? ದಾವತ್ ಕಬೂಲ್ ಆಯಿತು, ಅಲ್ಹಮ್ದುಲಿಲ್ಲಾಹ್, ಊಟ ತಿಂದರು. ಈಗ ಹೆಜ್ಜೆ ಬರಾಬರಿ ಗುಲಾಮಗಳಿಗೆ ಆಜಾದ್ ಮಾಡೋದು. ಯಾ ಅಲ್ಲ, ಉಸ್ಮಾನೆ ಗನಿಯವರು ಹಣ ಸಂಪತ್ತಿದೆ, ನಿನ್ನ ಪ್ರೀತಿಗಾಗಿ ಎಷ್ಟು ಗುಲಾಮಗಳಿಗೆ ಆಜಾದ್ ಮಾಡಿದ್ರು. ಯಾ ಅಲ್ಲ, ಯಾ ಅಲ್ಲ, ನಾನು ಗುಲಾಮಗಳಿಗೆ ಆಜಾದ್ ಮಾಡಿದ್ರು, ನಾನು ದುವಾ ಮಾಡಕುಂತಿಲ್ಲ. ಯಾ ಅಲ್ಲ, ಯಾ ಅಲ್ಲ, ನನ್ನ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಸಜಿದ್ ನಬಿಯುನಿಂದ ನನ್ನ ಮನಿ ತನಕ ಎಷ್ಟು ಹೆಜ್ಜೆ ಹಿಡ್ಕೊಂಡು ಬಂದ್ರು. ಅಲ್ಲ, ಆ ಹೆಜ್ಜೆ ಬರಾಬರ್ ನರಕನಿಂದ ಉಮ್ಮತಿ ಜನರಿಗೆ ನೀ ಕ್ಷಮ ಮಾಡಿ ಅಲ್ಲ, ಎಲ್ಲ ಪಾಪನ ಕ್ಷಮ ಮಾಡಿ ಅಲ್ಲ, ನರಕನಿಂದ ಎಲ್ಲ ಜನರಿಗೆ ತೆಗಿಯ ಅಲ್ಲ. ಎಷ್ಟು ಹೆಜ್ಜೆ ಹಿಡ್ಕೊಂಡು ಬಂದ್ರು ಆ ಹೆಜ್ಜೆ ಬರಾಬರಿ ನರಕದಿಂದ ಜನರಿಗೆ ತೆಗಿಯ ಅಲ್ಲ. ನನ್ನ ಇದೇ ದುವಾ ಇದೆ. ಹಜರತ್ ಫಾತಿಮತು ಝಹರಾ ಅವರು ನೋಡ್ರಿ, ಉಮ್ಮತ್ತಿನ ಜನರಿಗೆ, ನರಕದ ಜನರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಮನೆಯೊಳಗೆ ಕುಂತು ನರಕದ ಜನರ ಬಗ್ಗೆ. ಇವತ್ತು ನಮ್ದು ಅದೇ ದುವಾ ಇರಬೇಕು. ಯಾ ಅಲ್ಲ, ಎಷ್ಟೋ ಜನರು ನಮ್ಮ ರಿಲೇಷನ್ ಅಲ್ಲಿ ಹಜರತ್ ಆದಮ್ ಅಲೈಹಿಸ್ಸಲಾಂನಿಂದ ಇವತ್ತಿನಿಂದ ನಮ್ಮ ರಿಲೇಷನ್ ನಡ್ಕೊಂಡು ಬರಾಕ್ ಕುಂತಿದೆ. ನಮ್ಮ ತಾತ ಮುತ್ತಾತ ಅಜ್ಜಿ 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 ಅವರು ಏನು ಎಲ್ಲಿ ಹೋದ್ರು ಏನಿಲ್ಲ, ಯಾರಿಗೆ ಗೊತ್ತಿಲ್ಲ. ಯಾರಾದರೂ ನರಕನ ಹೋಗಿರಬಹುದು. ಯಾ ಅಲ್ಲ, ಅವ್ರಿಗೆ ನರಕನ ತೆಗೆದು ಸ್ವರ್ಗಕ್ಕೆ ಕಳಿಸಿ. ಅಲ್ಲ, ಫಾತಿಮತು ಝಹರಾ ಸತ್ಕಿನಿಂದ ಈ ನಾವು ದುವಾ ಮಾಡಬೇಕಾಗಿತ್ತು. ಫಾತಿಮತು ಝಹರಾ ದುವಾ ಮಾಡಿದ್ರು. ಯಾ ಅಲ್ಲ, ನರಕನಿಂದ ತೆಗೆದು ಸ್ವರ್ಗಕ್ಕೆ ಕಳಿಸಿ. ಅಲ್ಲ, ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಆಕಾಶನ ತಳಗಡೆ ಬಂದರು. ಬಂದು ಏನು ಹೇಳಿದ್ರು? ಯಾ ರಸೂಲಲ್ಲಾಹ್, ನಿಮ್ಮ ಪ್ರೀತಿಯ ಮಗಳು ಈ ರೀತಿ ದುವಾ ಮಾಡಿದಾಳೆ. ಯಾ ರಸೂಲಲ್ಲಾಹ್, 1,000 ಜನರಿಗೆ ನರಕದಿಂದ ತೆಗೆದು ಸ್ವರ್ಗನಲ್ಲಿ ಇವತ್ತು ಅಲ್ಲಾಹ್ ಕಳಿಸಿದ್ದಾನೆ. 1,000 ಜನರಿಗೆ ನರಕದಿಂದ ತೆಗೆದು ಸ್ವರ್ಗನಲ್ಲಿ ಕಳಿಸಿದ್ದಾನೆ ಇವತ್ತು ಅಲ್ಲಾಹ್ ರಬ್ಬುಲ್ ಇಜ್ಜತ್. ಫಾತಿಮತು ಝಹರಾ ದುವಾ ಸದ್ಕಿನಿಂದ ನೋಡ್ರಿ, ಹಜರತ್ ಫಾತಿಮತು ಝಹರಾ ಬರೀ ಉಮ್ಮತ್ತಿನ ಜನರ ಬಗ್ಗೆ ದುವಾ ಮಾಡ್ತಿದ್ರು. ಉಮ್ಮತ್ತಿನ ಜನರ ಬಗ್ಗೆ, ತನ್ನ ಬಗ್ಗೆ ದುವಾ ಮಾಡಿಲ್ಲ. ಅಲ್ಹಮ್ದುಲಿಲ್ಲಾಹ್. ನೋಡ್ರಿ ಎಷ್ಟು ಒಳ್ಳೆಯವಾದ ಮನಸ್ಸಿದೆ ಅವ್ರದ್ದು. ಇವತ್ತು ನೋಡ್ರಿ, ಇದು ಯಾವತ್ತು ನೀವು ಇವತ್ತಿನ ದರ್ಸಿ ಕುರಾನಿಂದ ಇದು ಒಂದು ಮೆಸೇಜ್ ತಗೊಂಡು ಹೋಗ್ರಿ. ಒಳ್ಳೆಯವಾದ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಮ್ಮ ಸ್ವಂತ ದುವಾಕ್ಕಿಂತ ಜಾಸ್ತಿ ಬ್ಯಾರ್ಯರ ಬಗ್ಗೆ ನೀವೇನು ದುವಾ ಮಾಡ್ತೀರಲ್ಲ, ಆ ದುವಾಗಿ ಇನ್ನೂ ಜಾಸ್ತಿ ಇಚ್ಛೆ ಪಡ್ಕೊಂತಾನಂತೆ, ಇನ್ನೂ ಖುಷಿ ಪಡ್ಕೊಂತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಅತಿ ಜಾಸ್ತಿ ಖುಷಿ ಪಡ್ಕೊಂತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ನೋಡು, ನನ್ನ ಸೇವಕರು ತನ್ನಕ್ಕಿಂತ ಜಾಸ್ತಿ ಬ್ಯಾರ್ಯರ ದುಃಖಗಳಿಗೆ ನೋಡಿ ದುವಾ ಮಾಡ್ಕೊಂತಾರೆ ಅವ್ರ ಬಗ್ಗೆ. ಅಲ್ಲಾಹ್ ರಬ್ಬುಲ್ ಬಹಳಷ್ಟು ತನ್ನ ಸೇವಕರಿಗೆ ಪ್ರೀತಿ ದೃಷ್ಟಿ ನೋಡ್ತಾನಂತೆ. ಅವ್ರ ಮನೆಗಳಿಗೆ ಎಷ್ಟು ಕಷ್ಟ ಇದೆ, ಆದರೆ ಬ್ಯಾರೆ ಕಷ್ಟಗಳಿಗೆ ನೋಡಿ ಅವ್ರ ಬಗ್ಗೆ ಇವರು ದುವಾ ಮಾಡಕ್ ಬಂದಿದ್ದಾರ. ಇಂಥದ್ದು ಕೆಲಸ ನಾವು ಮಾಡಬೇಕಾಗಿತ್ತು. ಅವ್ರ ಕಷ್ಟಗಳಿಗೆ ನೋಡಿದೀವಿ, ಅವ್ರ ಮನೆಯೊಳಗೆ ಎಷ್ಟು ದುಃಖ ಇದೆ, ಎಷ್ಟು ಕಷ್ಟಗಳಿದೆ, ಆದರೆ ಹೇಳಕ್ ಹೊರಗಡೆ ಶಕ್ತಿ ಇಲ್ಲ. ನಾವು ನೋಡಿ ನಗಬಾರ್ದು. ನಾವು ಏನು ಮಾಡಬೇಕು? ದುಡ್ಡು ಕೊಡೋಕೆ ನಮ್ಮ ಕಡೆ ಶಕ್ತಿ ಇಲ್ಲ ಅಂದರೆ ಮುಸಲ್ಲ ಹಾಕಿ ಕೇಳೋದು ಶಕ್ತಿನ ಇದೆ. ಅಲ್ಹಮ್ದುಲಿಲ್ಲಾಹ್. ಮಸ್ಜಿದ್ನಲ್ಲಿ ಎಲ್ಲರೂ ಹೋಗಿ ನಾವು ಏನು ಮಾಡಬೇಕು? ಅಲ್ಲ, ಇವತ್ತು ಈ ರೀತಿ ಜನರಿಗೆ ನೋಡಿ ಬಂದಿದ್ದೀನಿ. ಯಾ ಅಲ್ಲ, ಇವ್ರ ಕಷ್ಟಗಳು ದೂರ ಮಾಡಿ. ಅಲ್ಲ, ನೋಡಿ ಇವ್ರ ಮನೆಗಳಿಗೆ ಎಷ್ಟು ಕಷ್ಟ ಇದೆ, ತನ್ನ ಕಷ್ಟ ಬಿಟ್ಟು ಬೇರೆ ಕಷ್ಟಗಳಿಗೆ ದುವಾ ಮಾಡ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಆ ವ್ಯಕ್ತಿದು ಕಷ್ಟಗಳಿಗೆ ದೂರ ಮಾಡ್ತಾನಂತೆ, ಮತ್ತು ಇವ್ರ ಮನೆಯೊಳಗಿರುವ ತೊಂದರೆಗಳಿಗೆ ಕಷ್ಟಗಳಿಗೆ ದೂರ ಮಾಡ್ತಾನಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ದುವಾ ಮಾಡಿದ್ರು ಒಬ್ಬರೇ ಮತ್ತು ಇಬ್ಬರದು ಎಲ್ಲ ಕಷ್ಟಗಳು ದೂರ ಆದ್ರಲ್ಲಿ. ನಾವು ಇಂಥದ್ದು ದುವಾವನ್ನು ಮಾಡೋದು ಪ್ರಯತ್ನ ಮಾಡಬೇಕು. ಹಜರತ್ ಮೂಸಾ ಅಲೈಹಿಸ್ಸಲಾಂ ಅವರು ಗುಡ್ಡನಲ್ಲಿ ಹೋಗಕ್ಕೆ ಕುಂತಿದ್ರು. ಹೋಗೋದು ಸಂದರ್ಭದಲ್ಲಿ ಒಂದು ವ್ಯಕ್ತಿಗೆ ನೋಡಿದ್ರು. ಏನಂತ ಜಾಸ್ತಿ ನೋಡಕ್ಕೆ ಆಳ ಕುಂತಿದ್ದ ಆ ವ್ಯಕ್ತಿ. ಆಳದು ನೋಡಿ ಗುಡ್ಡನ್ನು ಹೋಗಿ ಮತ್ತು ಹೊಳ್ಳಿ ಬಂದರು. ಇನ್ನೂ ಆಳ ಕುಂತಿದ್ದ ಆ ವ್ಯಕ್ತಿ. ಹಜರತ್ ಮೂಸಾ ಅಲೈಹಿಸ್ಸಲಾಂ ನೋಡಿ ಏನು ಮಾಡಿದ್ರು? ಯಾ ಅಲ್ಲ, ಇದು ವ್ಯಕ್ತಿ ಎಷ್ಟು ನಿನ್ನ ಭಯನಿಂದ ಆಳ ಕುಂತಿದ್ದಾನೆ, ಎಷ್ಟು ಆಳ ಕುಂತಿದ್ದಾನೆ. ನಿದಾ ಯಾನೇ ಅಲ್ಲಿಂದ ಮೆಸೇಜ್ ಬಂತು, ಐ ಮೂಸಾ, ಆಳ ಕುಂತಿದ್ದಾನೆ ಹೌದು, ಆದರೆ ಹೃದಯ ಒಳಗೆ ನನ್ನ ಪ್ರೀತಿ ಅಲ್ಲ, ಪ್ರಪಂಚದ ಪ್ರೀತಿ ಇದೆ, ಭೂಮಿದು ಪ್ರೀತಿ ಇದೆ. ಇವತ್ತು ನಾವು ಪ್ರಪಂಚದಲ್ಲಿ ಕುಂತು ನಾವು ಅಳರ್ತಾ ಇರ್ತೀವಿ. ಎದಕ್ಕೆ ಕಾರಣ? ಪ್ರಪಂಚ ಪ್ರೀತಿಗೆ ನಾವು ಕೇಳ್ತಾ ಇರ್ತೀವಿ. ಅಯ್ಯಲ್ಲ, ಕಾರ್ ಇಲ್ಲ ಕಾರ್ ಕೊಡು, ಎಲ್ಲ ಗಾಡಿ ಇಲ್ಲ ಗಾಡಿ ಕೊಡು, ಎಲ್ಲ ಬಂಗಾರ ಇಲ್ಲ ಬಂಗಾರ ಕೊಡು, ಹೊಲ ಇಲ್ಲ ಹೊಲ ಕೊಡು, ದುಡಿಮಿಲ್ಲ ದುಡ್ಡು ಕೊಡು, ಹಣ ಕೊಡು, ಸಂಪತ್ತು ಕೊಡು. ಕೇಳಾಕ್ ಕುಂತಿದ್ದ ಅವನ ಕಡೆನೇ ಪ್ರಪಂಚಕ್ಕೆ ಕೇಳಾಕ್ ಕುಂತಿದ್ವಿ, ಪ್ರೀತಿ ಇಲ್ಲಿ ಕೇಳ್ತೀವಿ. ಏನು ಕೊಡೋಯ್ತು? ಯಾ ಅಲ್ಲ, ಹೋಗಬೇಕು ಬಿಡಬೇಕು, ಇವತ್ತಿಲ್ಲ ಅಂದ್ರೆ ನಾಳೆ. ನಮ್ಮ ಜನಾಜ ಇಂಥದ್ದು ಕೊಡು ಯಾ ಅಲ್ಲ, ಲಕ್ಷಾಂತರ ಜನರು ಬರಬೇಕು ನನ್ನ ಜನಾಜ ಒಳಗೆ, ಎಲ್ಲರೂ ಮುತ್ತಕಿ ಸಾಲಿಹೀನ್ ಜನರು ಇರಬೇಕು. ಯಾ ಅಲ್ಲ, ಯಾ ಅಲ್ಲ, ಇಲ್ಲೇ ಸುಖ ನನಗೆ ಬೇಡ, ಅಲ್ಲಿಂದ ನನಗೆ ಸುಖ ಕೊಡು ಯಾ ಅಲ್ಲ. ಈ ನಮ್ಮ ದುವಾ ಇರಬೇಕಾಗಿತ್ತು. ಜಲ್ದಿ ಹೋಗ್ತಾರ, ಇನ್ನೂ ಹೋಗಿದ್ರೆ ಚಲೋ. ಇಲ್ಲಿ ಏನೈತಿ ಪ್ರಪಂಚದಲ್ಲಿ ಇಲ್ಲಿ. ಹಜರತ್ ಫಾತಿಮತು ಝಹರಾ ಸಾವಿಗೆ ಜಾಸ್ತಿ ನೆನಪು ಮಾಡ್ತಿದ್ರು. ಒಂದು ಸಾರಿ ಹಜರತ್ ಫಾತಿಮತು ಝಹರಾ ರದಿಯಲ್ಲಾಹು ತಆಲಾ ಅನ್ಹಾರು ಸಾವಿನ ಸಮೀಪ ಏನು ಹೇಳಿದ್ರು? ಅಲಿ, ನಾನು ಸತ್ತಿದ್ದ ನಂತರ ನನ್ನ ಜನಾಜಾ ಏನಿದೆ, ಹಗಲಲ್ಲಿ ಲೇಬಸ್ ಬೇಡ, ರಾತ್ರಿ ಲೇಬಸ್ಸು,
ಯಾನೆ ಸಮಾಧಿ ಯಾನೆ ಕಬ್ರಸ್ತಾನ್ಗೆ ರಾತ್ರಿ ಸಮಯದಲ್ಲಿ ತಗೊಂಡು ಆಯ್ಲಿ ಆಯಿತು. ಅಲ್ಲಿ ನಾನು ಸತ್ತಿದ ನಂತರ, ನಾನು ಮರಣ ಹೊಂದಿದ ನಂತರ ಜಾಸ್ತಿ ಮಾಡಕ್ ಹೋಗ್ಬೇಡ, ಅಳಾಕ್ ಹೋಗ್ಬೇಡ. ಅಲ್ಲಿ ಹಜರತ್ ಅಲ್ಲಿಗೆ ಗಂಡನಿಗೆ ಹೆಂಡತಿಯವ್ರು ಹೇಳತ್ತಾರೆ, ಹಜರತ್ ಫಾತಿಮಾ ಸರ್ ಹೇಳತ್ತಂದ್ರೆ, ನನ್ನ ದುಃಖದಲ್ಲಿ ಚಿರಾಡಿ ಅಳಾಕ್ ಹೋಗ್ಬೇಡ್ರಿ. ಅಲ್ಲಿ ಹಸನ್ ಹುಸೇನ್ಗೆ ಪ್ರೀತಿ ದೃಷ್ಟಿ ನೋಡ್ರಿ. ಅಲ್ಲಿ ಅವ್ರಿಗೆ ಸಾಕ್ರಿ ನೀವು ಪ್ರೀತಿನಿಂದ ನನ್ನ ಮಕ್ಕಳಿಗೆ. ಅಲ್ಲಿ ನಾಳೆ ಸತ್ತಿದ ನಂತರ ಒಂದು ಜಗದಲ್ಲಿ ಒಂದು ನಾನು ತುಕಡಿ ಇಟ್ಟಿದ್ದೀನಿ, ಆ ಪೇಪರ್ ಇಟ್ಟಿದ್ದೀನಿ, ಅದರ ಒಳಗೆ ಒಂದು ಬರ್ದಿದ್ದಿದೆ. ಆ ಬರ್ದಿದ್ದು ನೀವು ತೆಗೆದು ನೋಡಕ್ ಹೋಗ್ಬೇಡ್ರಿ. ನಾನು ಸತ್ತಿದ ನಂತರ ನನ್ನ ಕಫನ್ನಲ್ಲಿ ಇಟ್ಟು ದಫನವನ್ನು ಮಾಡ್ರಿ. ಹಜರತ್ ಫಾತಿಮಾ ಝಹರಾ ಅವ್ರು ಹೇಳಕ್ ಕುಂತೀರ ಇದು ಮಾತು, ನನ್ನ ಕಫನ್ನಲ್ಲಿ ಇಟ್ಟು ನೀವು ದಫನ್ ಮಾಡ್ರಿ ಐ ಹಜರತ್ ಅಲಿ. ಇಷ್ಟು ಹೇಳಿದ ನಂತರ ಹಜರತ್ ಅಲಿಯವರು ಕೇಳಿದ್ರು, ಐ ಫಾತಿಮಾ, ಸಾಯದ ಮುಂಚೆ ನೀವು ಹೇಳಕ್ ಕುಂತಿದ್ದೀರಾ, ಈ ರೀತಿ ಪೇಪರ್ವನ್ನು ನಾನು ಮುಚ್ಚೆ ಯಾನೇ ಅದಕ್ಕೆ ಮುದುಡಿ ಮಾಡಿ ಇಟ್ಟಿದ್ದೇನೆ, ಅದರ ಒಳಗೆ ಈ ರೀತಿ ಬರ್ದಿದ್ದಿದೆ, ನೋಡಕ್ ಹೋಗ್ಬೇಡ್ರಿ. ಐ ಫಾತಿಮಾ, ಹೇಳ್ರಿ ಅದರ ಒಳಗೆ ಬರ್ದಿದ್ದು ಏನಿದೆ, ಅದರ ಒಳಗೆ ಅಂತಾದು ಬರ್ದಿದ್ದು ಏನಿದೆ. ಹಜರತ್ ಫಾತಿಮಾ ಝಹರಾ ಹೇಳಿದರು, ಐ ಅಲಿ, ನೀವು ನನ್ನ ಜೊತೆ ಮದುವೆ ಮಾಡ್ಕೊಳಕ್ ಬರೋದ ಸಮಯದಲ್ಲಿ ನನ್ನ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ, ನನ್ನ ತಂದೆಯರು, ನನ್ನ ಹೃದಯ ಬೇಳ್ಕೋರು ನನ್ನ ಸಮೀಪ ಬಂದರು. ಹೇಳಿದರು, ಐ ಫಾತಿಮಾ, ಹಜರತ್ ಅಲಿ ಜೊತೆ 40 ದೀನಾರ್ ಯಾನೆ 40 ಇದು ಬಂಗಾರದ ದಿನಾರನ್ನು ನಿಮಗೆ ಮೆಹರ್ನಲ್ಲಿ ಕೊಡಾಕುತ್ತಿದ್ದೇನೆ ಫಾತಿಮಾ. ಹಜರತ್ ಫಾತಿಮಾ ಹೇಳಿದರು, ಯಾ ರಸೂಲಲ್ಲಾಹ್, ನನಗೆ ಇಚ್ಛೆ ಇಲ್ಲ, ಇಷ್ಟು ದಿನಾರ್ ನನಗೆ ಕೊಡೋದು ಅವಶ್ಯಕತೆ ಇಲ್ಲ, ಯಾ ರಸೂಲಲ್ಲಾಹ್, ನನಗೆ ಇಚ್ಛೆ ಇಲ್ಲ. ಬೆಳ್ಳಿದು ದಿನಾರ್ ಕೊಡಾಗುತ್ತೇನೆ ಫಾತಿಮಾ, 40 ನಾನು ಬೆಳ್ಳಿದು ಕೊಡಾಗುತ್ತಿದ್ದೇನೆ. ಹಜರತ್ ಫಾತಿಮಾ ಹೇಳಿದ್ರು, ಯಾ ರಸೂಲಲ್ಲಾಹ್, ನನಗೆ ಇಚ್ಛೆ ಇಲ್ಲ, ಯಾ ರಸೂಲಲ್ಲಾಹ್, ನನಗೆ ಬೇಡ ಯಾ ರಸೂಲಲ್ಲಾಹ್. ಮತ್ತು ಜಿಬ್ರೀಲ್ ಸಲಾಮ್ ಆಕಾಶನ ಬಂದರು, ಐ ಫಾತಿಮಾ, ನಿನ್ನ ಮಹರಿನ ಬದಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸ್ವರ್ಗ ಮತ್ತು ಸ್ವರ್ಗದ ಎಲ್ಲ ನೇಮತವನ್ನು ಕೊಡಾಕುಂತಿದ್ದಾನೆ. ಜಿಬ್ರೀಲ್ ಸಲಾಮ್ ಬರೀ ಮಹೇರಿನ ಮಾತುಕತೆ ಆಗುತ್ತಿದೆ. ಅವರೇ ಹೇಳಿದ್ರು, ಫಾತಿಮಾ ಝಹರಾ, ನನಗೆ ಇದನ್ನೇ ಬೇಡ, ಸ್ವರ್ಗ ಸಿಗಾಕುಂತಿದೆ, ಸ್ವರ್ಗದ ನೇಮತವನ್ನು ಸಿಗಾಕುಂತಿದೆ. ಆದ್ರೆ ಫಾತಿಮಾ ಝಹರಾ ಏನ್ ಮಾಡ್ಕೊಂಡಿದ್ದಾರೆ, ನನಗೆ ಇದನ್ನೇ ಬೇಡ, ನನಗೆ ಇದ್ರ ಬಗ್ಗೆ ಇಚ್ಛೆ ಇಲ್ಲ. ಇವತ್ತು ಅಂಥದ್ದು ಏನಾದರೂ ನಮಗೆ ಕನಸಲ್ಲಿ ಮೆಸೇಜ್ ಬಂದಿದ್ರೆ, ಬೆಳೆಯವಾದ ಬಟ್ಟೆ ಹಾಕೊಂಡು ಸ್ವರ್ಗದಲ್ಲಿ ನಾವು ಪರಿ ಹಚ್ಕೊಂಡು ಅಡ್ಡಾಡಕುಂತಿದ್ದೇವಪ್ಪ. ಬಂದು ಹೇಳಿದಾರ ಒಬ್ರು ಹಿರಿಯರು ಗುರುವರು, ಸ್ವರ್ಗ ಸಿಕ್ಕಿದೆ ಅಂತ ಹೇಳಿದಾರ. ಅಯ್ಯೋ ಅಲ್ಲ, ನಾವು ಮೊದಲಿಗೆ ಏನು ಮಾಡ್ತೀವಿ, ಅಯ್ಯೋ ಒಬ್ಬೊಬ್ಬರು ಮಾಡ್ತಾರೆ ಡಡ್ಡರ ಜನರು. ಇದು ವಾಕ್ಯ ಹೇಳಿ ನಾನು ಮುಂದೆ ಹೇಳ್ತೀನಿ ಏನೇನು ಮಾಡ್ತಾರೆ ಅನ್ನೋದು. ಹಜರತ್ ಫಾತಿಮಾ ಝಹರಾಗೆ ಸ್ವರ್ಗ ಕೊಟ್ಟರು. ಯಾ ರಸೂಲಲ್ಲಾಹ್, ನಿಮ್ಮ ಫಾತಿಮಾ ಝಹರಾಗೆ ಮಹೇರಿನ ಬದಲಿ ಸ್ವರ್ಗ ಮತ್ತು ಸ್ವರ್ಗದ ನೇಮತವನ್ನು ಕೊಡಾಕುಂತಿದ್ದಾರೆ. ಹಜರತ್ ಫಾತಿಮಾ ಝಹರಾ ಏನು ಮಾಡಿದ್ರು, ನನಗೆ ಬ್ಯಾಡ್ರಿ ಯಾ ರಸೂಲಲ್ಲಾಹ್, ಮತ್ತು ಏನು ಬೇಕು, ನಿನ್ನ ಇಚ್ಛೆ ಏನಿದೆ ಯಾ ರಸೂಲಲ್ಲಾಹ್, ನನ್ನ ಮಹೇರಿನ ಬರಾಬರಿ ನಾಳೆ ಹಶ್ರ ಮೈದಾನಲ್ಲಿ ನಿಮ್ಮ ಉಮ್ಮತಿನ ಪಾಪ, ನಿಮ್ಮ ಉಮ್ಮತಿನ ಜನರ ಪಾಪವನ್ನು ಕ್ಷಮ ಆಗಬೇಕು ಯಾ ರಸೂಲಲ್ಲಾಹ್, ನನಗೆ ಇದೇ ಮಹೇರು ಅಂತ ಹೇಳ್ತಾರಂತೆ. ಯಾ ರಸೂಲಲ್ಲಾಹ್, ನನ್ನ ಮಹೇರಿನ ಬದಲಿ ನಿಮ್ಮ ಉಮ್ಮತಿನ ಜನರಿನ ಪಾಪವನ್ನು ಕ್ಷಮ ಮಾಡಬೇಕು ಅಲ್ಲಾಹ್ ರಬ್ಬುಲ್ ಇಜ್ಜತ್, ನನ್ನ ಮಹೇರಿ ಇದೆ ಯಾ ರಸೂಲಲ್ಲಾಹ್. ಹಜರತ್ ಫಾತಿಮಾ ಝಹರಾ ಇದು ಮಾತು ಹೇಳಿದ ನಂತರ ಏನು ಬಂತು, ಯಾ ರಸೂಲಲ್ಲಾಹ್, ಹಜರತ್ ಫಾತಿಮಾ ಝಹರಾ ದುವಾ ಸದ್ಕಿನಿಂದ ಅದೇ ರೀತಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಏನು ಮಾಡತಾನೆ ಅಂದ್ರೆ, ಶಿಫಾಅತುನ್ ಉಮ್ಮತಿ ಮುಹಮ್ಮದಿನ ಸದಕಾತು ಫಾತಿಮಾ, ಫಾತಿಮಾ ಝಹರಾ ದುವಾ ಸದ್ಕಿನಿಂದ ಅವರು ಹುಕ್ಮಿನಿಂದ ಉಮ್ಮತಿನ ಜನರನ್ನ ಎಲ್ಲ ಪಾಪನ ಕ್ಷಮ ಮಾಡ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಎಲ್ಲ ಪಾಪ ಜನರು ಜನರ ಪಾಪನ ಕ್ಷಮ ಮಾಡ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ನೋಡ್ರಿ, ಮಹೇರಿನ ಬದಲು ಏನು ಮಾಡಿದ್ರು, ನಮ್ಮೆಲ್ಲರಿಗೆ ಪಾಪಿಗಳಿಗೆ ನೆನಪು ಮಾಡಿದ್ರು ಫಾತಿಮಾ ಝಹರಾ ಅವರು, ನಮ್ಮೆಲ್ಲರಿಗೆ ನೆನಪು ಮಾಡಿದ್ರು. ಇವತ್ತು ಅದೇ ಫಾತಿಮಾ ಝಹರಾಗೆ ನಾವು ಮರೆತು ಬಿಟ್ಟಿದ್ದೇವೆ.